ಈಗ ಮೇಜರ್ ರಿಸ್ಕ್ ಫ್ಯಾಕ್ಟರ್ಸ್ ಫಾರ್ ಎಂಡೋಮೆಟ್ರಿಯೋಸಿಸ್. ಈಗ ಯಾರಿಗೆ ಎಂಡೋಮೆಟ್ರಿಯೋಸಿಸ್ ಬರುತ್ತೆ, ಯಾರಿಗೆ ಬರಲ್ಲ? ಯಾಕೆ ಎಲ್ಲರಿಗೂ ಪೀರಿಯಡ್ ಆದಾಗ ಹೊಟ್ಟೆ ನೋವು ಬರಲ್ಲ, ಕೆಲವ್ರಿಗೆ ಮಾತ್ರ ಬರುತ್ತೆ. ಕೆಲವ್ರಿಗೆ ತುಂಬ ಒದ್ದಾಡಂಗೆ ಬರುತ್ತೆ, ರಜಾ ಹಾಕಿ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ, ಸ್ಕೂಲ್ಗೆ ಹೋಗೋಕ್ಕಾಗಲ್ಲ, ಆ ಥರ ಅಷ್ಟೊಂದು ಯಾಕೆ ಬರುತ್ತೆ ಅಂದರೆ, ಒಂದು ಅರ್ಲಿ ಮೆನಾರ್ಕಿ, ಬೇಗಲೇ 11 ವರ್ಷಕ್ಕೆ ಪೀರಿಯಡ್ಸ್ ಆಗಿಬಿಟ್ರೆ ಬರುತ್ತೆ. ಕೆಲವರಿಗೆ ಶಾರ್ಟ್ ಮೆನ್ಸ್ಟ್ರಲ್ ಸೈಕಲ್ಸ್ ಅಂದರೆ ಒಂದು 3 ವೀಕ್ಸ್ಗೆ ಮೆನ್ಸ್ಟ್ರೇಷನ್ ಆಗುತ್ತೆ, ಆಯಿತಾ. ನಾರ್ಮಲಾಗಿ 21 to 40 ಡೇಸ್ ನಾರ್ಮಲ್ ಅಂತ ಅನ್ಕೋತೀವಿ. ಸೊ 20 ಡೇಸ್ಗೆ ಪೀರಿಯಡ್ ಆಗೋರಿಗೆ ಕೂಡ ಈ ಎಂಡೋಮೆಟ್ರಿಯೋಸಿಸ್ ಜಾಸ್ತಿ ಇರುತ್ತೆ. ಮತ್ತು ನಾನು ಹೇಳ್ದಂಗೆ ಲೇಟಾಗಿ ಮದುವೆ ಆಗೋದು, ಲೇಟಾಗಿ ಮಕ್ಕಳಾಗೋದು, ತುಂಬ ಕಡಿಮೆ ಮಕ್ಕಳಾಗೋದ್ರಿಂದ ಕೂಡ ಆ ಥರ ಆಗುತ್ತೆ. ಮತ್ತು ಈ ಪ್ರೊಲಾಂಗ್ಡ್ ಎಕ್ಸ್ಪೋಜರ್ ಆಫ್ ಈಸ್ಟ್ರೋಜನ್ ದಟ್ ಹ್ಯಾಪನ್ಸ್ ಇನ್ PCOS. ಸೊ ಈ PCOS ಇರೋವಂಥ ಹೆಣ್ಮಕ್ಳಿಗೆ ಕೂಡ ಎಂಡೋಮೆಟ್ರಿಯೋಸಿಸ್ ರಿಸ್ಕ್ ಸ್ವಲ್ಪ ಜಾಸ್ತಿ ಇರುತ್ತೆ. ಮತ್ತು ಯೂಶ್ವಲಿ ನಾವು ದಪ್ಪ ಇದ್ದರೆ ಈ ಥರ ಜಾಸ್ತಿ ಆಗುತ್ತೆ, ಈ ಕಾಯಿಲೆ ಬರುತ್ತೆ, ಆ ಕಾಯಿಲೆ ಬರುತ್ತೆ ಅಂದರೆ ಇದರ ಉಲ್ಟಾ ಲೋ ಬಾಡಿ ಮಾಸ್ ಇಂಡೆಕ್ಸ್ ಸ್ವಲ್ಪ ಸಣ್ಣಗಿರೋಂಥ ಹೆಣ್ಮಕ್ಳಿಗೆ ಈ ಪ್ರಾಬ್ಲಮ್ ಬರೋ ಸಾಧ್ಯತೆ ಇರುತ್ತೆ. ಈಗಿನ ಡೆಕೆಡ್ನಲ್ಲಿ ಏನಾಗ್ತಿದೆ ಅಂದರೆ ಎಂಡೋಕ್ರೈನ್ ಡಿಸ್ಟರ್ಬರ್ಸ್ ಇಲ್ಲ, ಎನ್ವೈರ್ಮೆಂಟಲ್ ಟಾಕ್ಸಿನ್ಸ್ ಅಂತ ಹೇಳ್ತೀವಿ. ಅಂದರೆ ತುಂಬ ಇಂಡಸ್ಟ್ರಿಯಲ್ ಸ್ಮೋಕ್ ಇರುತ್ತೆ, ಏರ್ ಪೊಲ್ಯೂಷನ್ ಇರುತ್ತೆ, ಆಮೇಲೆ ಕೆಮಿಕಲ್ ಎಕ್ಸ್ಪೋಜರ್ ಇರುತ್ತೆ, ಕಾಸ್ಮೆಟಿಕ್ಸ್ ಯೂಸ್ ಇರುತ್ತೆ, ಆ್ಯಂಡ್ ಪ್ಲಾಸ್ಟಿಕ್ ಯೂಸ್, ಇವೆಲ್ಲದರಿಂದ ಕೂಡ ಅದನ್ನು ಈಸ್ಟ್ರೋಜನ್ ಥರ ಆ್ಯಕ್ಟ್ ಮಾಡಿ ಈ ಎಂಡೋಮೆಟ್ರಿಯೋಸಿಸ್ನ ಜಾಸ್ತಿ ಮಾಡ್ತಾ ಇದೆ. ಮೋಸ್ಟ್ ಇಂಪಾರ್ಟೆಂಟ್ ಇಸ್ ದ ಫ್ಯಾಮಿಲಿ ಹಿಸ್ಟ್ರಿ. ಈಗ ನಿಮ್ಮ ತಾಯಿ, ಅಕ್ಕ ತಂಗಿರು, ಚಿಕ್ಕಮ್ಮ, ದೊಡ್ಡಮ್ಮಂದ್ರಿಗೆ ಎಂಡೋಮೆಟ್ರಿಯೋಸಿಸ್ ಇದೆ ಅಂದರೆ ನಿಮಗೆ ಬರೋ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ಮತ್ತು ಆಟೋಇಮ್ಯೂನ್ ಕಂಡೀಷನ್ಸ್ ನಾನು ಹೇಳ್ದಂಗೆ ಥೈರಾಯ್ಡ್ ಡಿಸಾರ್ಡರ್ಸು, SLE, ಆಟೋಇಮ್ಯೂನ್ ಡಿಸಾರ್ಡರ್ಸ್ ಇದರಲ್ಲಿ ಕೂಡ ಜಾಸ್ತಿ ಇರುತ್ತೆ. ಕೆಲವೊಮ್ಮೆ ಪದೇ ಪೆಲ್ವಿಕ್ ಸರ್ಜರೀಸ್ ಮಾಡ್ತಿರ್ತಾರೆ, ತುಂಬ ಆಪ್ರೇಷನ್ಸ್ ಮಾಡ್ಕೊಂಡಿದ್ರೆ ಕೂಡ ಎಂಡೋಮೆಟ್ರಿಯೋಸಿಸ್ ಬರೋ ಸಾಧ್ಯತೆ ಇರುತ್ತೆ. ಅಲ್ಲದೆ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ತುಂಬ ಸ್ಟ್ರೆಸ್ ಮಾಡಿಕೊಂಡ್ರೆ ಮತ್ತು ಡಯಟ್ ಕಡಿಮೆ ಇತ್ತು, ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ ಅಂದರೆ ಕೂಡ ಎಂಡೋಮೆಟ್ರಿಯೋಸಿಸ್ ಬರೋ ರಿಸ್ಕು ಜಾಸ್ತಿ.